ಮಧ್ಯಪ್ರದೇಶದಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಬಾವಿಗೆ ಕಾರು ಬಿದ್ದು 11 ಮಂದಿ ದುರ್ಮರಣ ಹೊಂದಿದ್ದಾರೆ. ನೋಡಿ, ಮೊದಲು 6 ಜನ ಸಾವನ್ನಪ್ಪಿದ್ರು, ಈಗ 11 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆಯಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ರು ಅವರು. ಅಂದ್ರೆ ಈ ಒಂದು ಅವಘಡ ಕಾರು ಮತ್ತು ಬೈಕ್ ನಡುವೆ ಆದಂತಹ ಅಪಘಾತ. ಅಲ್ಲಿ ಚಾಲಕನ ಅಜಾಗರೂಕತೆ, ಚಾಲಕನ ನಿಯಂತ್ರಣ ತಪ್ಪಿ ಬಾವಿ ಒಳಗೆ ಬಿದ್ದುಬಿಟ್ಟಿದೆ. ಮಧ್ಯಪ್ರದೇಶದ ಮಂದಸೌರ್ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ. ವ್ಯಾನ್ನಲ್ಲಿ 2 ಮಕ್ಕಳು ಸೇರಿದಂತೆ 13 ಜನ ಇದ್ದರು. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಆಳವಾದ ಬಾವಿಗೆ ವ್ಯಾನ್ ಬಿದ್ದು ಬಿಡ್ತು. ಬದುಕುಳಿದ ಗಾಯಾಳುಗಳನ್ನು NDRF ಸಿಬ್ಬಂದಿ ರಕ್ಷಿಸಿದ್ದಾರೆ. ನೋಡಿ, ಆ ವ್ಯಾನ್ ನೋಡ್ತಾ ಇದ್ದೀವಿ, ಕಂಪ್ಲೀಟ್ ಆಗಿ ನಜ್ಜುಗುಜ್ಜಾಗಿದೆ. ಬಾವಿನೂ ಕೂಡ ಮುಚ್ಚಿರಲಿಲ್ಲ, ನೀರು ಕೂಡ ಇರಲಿಲ್ಲ ಜಾಸ್ತಿ. ಕೆಳಗಡೆ ಏನಾಗ್ಬಿಟ್ಟಿದೆ, ಅದು ಕಂಪ್ಲೀಟ್ ಆಗಿ ಧುಮುಕ್ಬಿಟ್ಟಿದೆ. ಭಾಳ ಸ್ಪೀಡ್ ಇದ್ದ. ಕಾರು ಮತ್ತು ಬೈಕ್ ನಡುವೆ ಅಪಘಾತ ಆಗಿ ಆಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಸಂಭವಿಸಿದೆ. ಸ್ಥಳದಲ್ಲಿ 6 ಮಂದಿ ದುರ್ಮರಣಕ್ಕೀಡಾಗಿದ್ದರು. ಉಳಿದಂಥವರನ್ನು ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ಈಗ ಅದರಲ್ಲಿ 5 ಜನ ಸತ್ತಿದ್ದಾರೆ. ಅದರಲ್ಲಿ ಈಗ ಮೊದಲು 6 ಜನ ಸತ್ತಿದ್ರು, ಈಗ 7 ಜನ ಆಸ್ಪತ್ರೆಯಲ್ಲಿ ಸತ್ತಿದ್ದಾರೆ. ಒಟ್ಟು 13 ಜನ ಸಾವನ್ನಪ್ಪಿದಂಗೆ ಆಯಿತು. ಇನ್ನಿಬ್ಬರು ಈಗ ಬದುಕುಳಿದಿದ್ದಾರೆ. ಇದು ಮಧ್ಯಪ್ರದೇಶದ ಮಂದಸೌರ್ ಜಿಲ್ಲೆಯ ನಾರಾಯಣಗಢ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಚಾರಿಯಾ ಗ್ರಾಮದಲ್ಲಿ ನಡೆದಿರುವಂಥ ದುರ್ಘಟನೆ. ಆ ಗ್ರಾಮದ ದೇವಸ್ಥಾನದ ಬಳಿ ಕಾರ್ ಮತ್ತು ಬೈಕ್ ನಡುವೆ ಡಿಕ್ಕಿಯಾಗುತ್ತೆ. ಘಟನೆಯಲ್ಲಿ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ 5 ಮತ್ತು ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ತಾರೆ. ಉಳಿದಂಥವರು ಗಾಯಗೊಂಡಿದ್ದರು. ಮಾಹಿತಿ ಪ್ರಕಾರ ಕಾರಿನಲ್ಲಿದ್ದಂಥವರೆಲ್ಲರೂ ರತ್ನಾಮ್ ಜಿಲ್ಲೆಯ ತಾಲ್ನಿಂದ ಮಂದಸೌರ್ ಜಿಲ್ಲೆಯ ಅಂಠಾರಿ ಗ್ರಾಮದ ಮಾತಾ ಮಂದಿರಕ್ಕೆ ಹೋಗ್ತಾ ಇದ್ದಾರೆ, ಅಂದರೆ ದೇವಸ್ಥಾನಕ್ಕೆ ಹೋಗ್ತಿದ್ರು. ಘಟನಾ ಸ್ಥಳಕ್ಕೆ ಮಲಾರ್ಗಢ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದರು. ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಸಿದರು. ಆ ಕಾರನ್ನು ಕ್ರೇನ್ ಮೂಲಕ ಮೇಲಕ್ಕೆತ್ತಿದ್ರು. ಅಷ್ಟರೊಳಗಡೆ 5 ಹೆಣಗಳು ಅಲ್ಲಿ ಬಿದ್ದಿದ್ವು. ಉಳಿದಂಥವ್ರು ಗಂಭೀರವಾಗಿ ಗಾಯಗೊಂಡಿದ್ದರು. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು. ಸಾವಿನ ಸಂಖ್ಯೆ ಹೆಚ್ಚಾಗ್ಬೋದು ಅಂಥೇಳಿ ಮೊದಲೇ ಕೆಲವರು ಭಾವಿಸಿದರು. ಆ ಕುಟುಂಬಗಳನ್ನು ಕೂಡ ಈಗ ಸಂಪರ್ಕ ಮಾಡಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳನ್ನು ರವಾನೆ ಮಾಡಲಾಗಿತ್ತು. ಆದರೆ ಮತ್ತೆ 7 ಜನ ಸಾವನ್ನಪ್ಪಿದ್ದಾರೆ. ಅಂದರೆ ಕೆಲವರು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಮತ್ತೆ ಅದನ್ನು ಮುಗಿಸಿ ಮದುವೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಂತೆ. ಈ ಸಂದರ್ಭದಲ್ಲಿ ಏಕಾಏಕಿ ಡಿಕ್ಕಿಯಾಗಿ ಚಾಲಕನ ನಿಯಂತ್ರಣ ತಪ್ಪಿ ಬಾವಿಗೆ ಉರುಳಿ ಬಿದ್ದು ಬಿಟ್ಟಿದೆ. ಅಲ್ಲಿದ್ದವರೆಲ್ಲರೂ ಕೂಡ ಪ್ರಜ್ಞೆಯನ್ನು ತಪ್ಪಿದ್ರು ಆರಂಭದಲ್ಲಿ. ಡಿಕ್ಕಿಯ ತೀವ್ರತೆಗೆ ಏನೋ ಮಾಹಿತಿನ ತಿಳಿದು ಮಧ್ಯಪ್ರದೇಶದ ಉಪಮುಖ್ಯಮಂತ್ರಿ ಜಗದೀಶ್ ದೇವದಾ ಕೂಡ ಸ್ಥಳಕ್ಕೆ ಧಾವಿಸಿದರು. ರಕ್ಷಣಾ ಕಾರ್ಯಾಚರಣೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟರು. ನೋಡಿ, ಎಂಥ ದುರಂತ ಇದು. ಅಲ್ಲಿ ಬಾವಿಯನ್ನು ಮುಚ್ಚಿರಲಿಲ್ಲ. ಯಾಕಂದರೆ ಗ್ರಾಮಸ್ಥರು ಬಾವಿ ನಿರಂತರವಾಗಿ ಅವರು ಬಳಕೆ ಮಾಡ್ತಾಯಿದ್ರು. ಅದಕ್ಕೆ ಯಾವುದೇ ಸುತ್ತಮುತ್ತಲು ಕಬ್ಬಿಣದ ರಾಡ್ಗಳಾಗಿರ್ಬೋದು ಅಥವಾ ಸುರಕ್ಷತೆಗೆ ಮಕ್ಕಳು ಆಟ ಆಡ್ತವೆ ಅಥವಾ ಬೀಳ್ತವೆ, ಇಲ್ಲಿ ಯಾರಾದರೂ ಏನಾದ್ರು ಅನಾಹುತ ಆಗುತ್ತೆ ಅಂತ ಅವರು ಕೇರ್ಲೆಸ್ ಮಾಡಿದರು. ನೋಡಿ, ಓಪನ್ ಆಗಿದೆ ಬಾವಿ. ಚಾಲಕನ ಅಜಾಗರೂಕತೆ ಕೂಡ ಈ ಘಟನೆಗೆ ಕಾರಣ ಅನ್ಬೋದು. गाड़ी में 13 सवारियां थी और अभी तक की जानकारी में जो हम लोगों ने काउंट किया 9 लोगों की डेथ हो गई है और एक गांव के बहादुर जवान ने तुरंत आकर मनोहर जो बचाया है उसकी भी संभवतः डेथ हो गई है। तो टोटल 10 लोगों की मृत्यु हुई है और 4 लोगों को जिंदा बचा लिया गया है। कितने घंटे से रेस्क्यू जारी है? एक्सीडेंट का समय लगभग 3-4 घंटे पहले का है। अगले आधे घंटे में रेस्क्यू ऑपरेशन समाप्त हो जाएगा। यहाँ माननीय मुख्यमंत्री देवड़ा जी भी मौजूद हैं और शासन की